ಅದರಲ್ಲಿ ಮೊದಲನೇದು SQ3R ಮೆಥಡ್ ಅಂದ್ರೆ ಸುಮ್ನೆ ಒಂದು ಪುಸ್ತಕ ಹಿಡ್ಕೊಂಡು ಓದೋ ಬದಲು ಇದನ್ನ ಟ್ರೈ ಮಾಡಿ. ಫಸ್ಟ್ ಸರ್ವೆ ಮಾಡಿ, ಅಂದ್ರೆ ಚಾಪ್ಟರ್ ಹೆಡಿಂಗ್ಸ್ ಚಿತ್ರಗಳನ್ನ ಸುಮ್ನೆ ಒಂದ್ಸಲ ನೋಡಿ. ಎಲ್ಲರಿಗೂ ನಮಸ್ಕಾರ. ನಮ್ ಹತ್ರ ಇರೋದ್ರಲ್ಲಿ ಅತ್ಯಂತ ಪವರ್ಫುಲ್ ಟೂಲ್ ಯಾವುದು ಅಂತ ಎಂದಾದ್ರೂ ಯೋಚಿಸಿದ್ದೀರಾ? ಅದು ಬೇರೆ ಯಾವುದೂ ಅಲ್ಲ, ನಮ್ಮದೇ ಮೆದುಳು. ಸೊ ಇವತ್ತು ಈ ಒಂದು ಅದ್ಭುತವಾದ ಸಾಧನವನ್ನ, ಈ ಸೂಪರ್ ಕಂಪ್ಯೂಟರ್ ಅನ್ನ ಇನ್ನಷ್ಟು ಶಾರ್ಪ್ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಕ್ಷಣ ಯೋಚನೆ ಮಾಡಿ. ನಾವ್ ಬಳಸೋ ಕಂಪ್ಯೂಟರ್ ಅಥವಾ ಫೋನನ್ನ ಕಾಲಕಾಲಕ್ಕೆ ಅಪ್ಡೇಟ್ ಮಾಡ್ತಾನೇ ಇರ್ತೀವಿ ಅಲ್ವಾ? ಯಾಕಂದ್ರೆ ಪರ್ಫಾರ್ಮೆನ್ಸ್ ಚೆನ್ನಾಗಿರ್ಬೇಕು ಅಂತ. ಹಾಗಾದ್ರೆ ನಮ್ಮ ಮೆದುಳಿನ ಕಥೆ ಏನು? ಅದು ಕೂಡ ಅಷ್ಟೇ, ಫ್ಯಾಕ್ಟರಿ ಸೆಟ್ಟಿಂಗ್ಸ್ನಲ್ಲೇ ಓಡ್ತಾ ಇದ್ರೆ ಸಾಕಾಗಲ್ಲ, ಅದನ್ನೂ ಕೂಡ ಅಪ್ಗ್ರೇಡ್ ಮಾಡಬಹುದು, ಮಾಡ್ಲೇಬೇಕು. ಸೊ ಅದಕ್ಕಾಗಿಯೇ ಇವತ್ತು ನಾವೆಲ್ಲ ಸೇರಿ ಒಂದು ಕಂಪ್ಲೀಟ್ ಕಾಗ್ನಿಟಿವ್ ಟೂಲ್ ಕಿಟ್ ಅನ್ನೇ ಕಟ್ಟೋಣ. ಅಂದ್ರೆ ನಮ್ಮ ಮೆದುಳಿನ ಹಾರ್ಡ್ವೇರ್, ಅದರ ಸಾಫ್ಟ್ವೇರ್, ಅಷ್ಟೇ ಅಲ್ಲ ಅದರ ಆಪರೇಟಿಂಗ್ ಸಿಸ್ಟಮ್, ಈ ಮೂರನ್ನು ಅಪ್ಗ್ರೇಡ್ ಮಾಡೋದು ಹೇಗೆ ಅಂತ ಹಂತ ಹಂತವಾಗಿ ನೋಡೋಣ. ಹಾಗಾದ್ರೆ ನಮ್ಮ ಜರ್ನಿಯ ಮೊದಲ ಸ್ಟೆಪ್ ಹಾರ್ಡ್ವೇರ್ ಅಪ್ಗ್ರೇಡ್. ಯಾಕಂದ್ರೆ ಒಂದು ವಿಷಯ ಸ್ಪಷ್ಟವಾಗಿರ್ಬೇಕು, ನಮ್ಮ ಮೆದುಳಿನ ಪೀಕ್ ಪರ್ಫಾರ್ಮೆನ್ಸ್ ಶುರುವಾಗೋದೇ ನಮ್ಮ ಶರೀರದ ಆರೋಗ್ಯದಿಂದ. ಫೌಂಡೇಶನ್ ಸ್ಟ್ರಾಂಗ್ ಇರ್ಬೇಕಲ್ವಾ? ಹಾರ್ಡ್ವೇರ್ ಅಂತ ತಕ್ಷಣ ಮೊದಲು ಬರೋದೇ ನಾವೇನ್ ತಿಂತೀವಿ ಅನ್ನೋದು. ಅಕ್ಷರಶಃ ನಮ್ಮ ಮೆದುಳಿನ ಫ್ಯೂಯಲ್ ನಾವು ತಿನ್ನೋ ಆಹಾರನೇ. ನೋಡಿ, ಮೆದುಳಿಗೆ ಪೂರಕವಾದ ಆಹಾರ ಅಂದ್ರೆ ಯಾವ್ದಪ್ಪ? ಮೆಡಿಟರೇನಿಯನ್ ಡಯಟ್ ಬಗ್ಗೆ ಕೇಳಿರ್ತೀರ. ಅಂದ್ರೆ ಹಣ್ಣುಗಳು, ತರಕಾರಿಗಳು, ದ್ವಿದಳ ಧಾನ್ಯಗಳು. ಜೊತೆಗೆ ಆರೋಗ್ಯಕರ ಕೊಬ್ಬು ಅಂದ್ರೆ ಸ್ಯಾಲ್ಮನ್, ಮ್ಯಾಕರಲ್ ತರಹದ ಮೀನುಗಳು ಮತ್ತೆ ನಟ್ಸ್. ಇನ್ನು ಬೆರಿ, ಡಾರ್ಕ್ ಚಾಕ್ಲೇಟ್, ಇವೆಲ್ಲ ಆಂಟಿಆಕ್ಸಿಡೆಂಟ್ಗಳ ಪವರ್ ಹೌಸ್. ಸಕ್ಕರೆ ಮತ್ತೆ ಸ್ಯಾಚುರೇಟೆಡ್ ಫ್ಯಾಟ್ಸ್ನಿಂದ ದೂರ ಇರೋದೊಳ್ಳೆದು. ಇದರ ರಿಸಲ್ಟ್ ಏನು ಅಂತ ಗೊತ್ತಾ? ಒಂದು ಸಂಶೋಧನೆ ಪ್ರಕಾರ ಈ ತರಹದ ಆಹಾರ ಪದ್ಧತಿ ಪಾಲ್ಸೋರ ಕಾಗ್ನಿಟಿವ್ ಫಂಕ್ಷನ್ 46% ಹೆಚ್ಚಾಗಿರುತ್ತಂತೆ. ಇದು ಸಣ್ಣ ವಿಷಯವೇನಲ್ಲ, ಯಾಕಂದ್ರೆ ಒಮೆಗಾ-3 ಮೆದುಳಿನ ಉರಿಯೂತವನ್ನ ಕಡಿಮೆ ಮಾಡಿದ್ರೆ ಆಂಟಿಆಕ್ಸಿಡೆಂಟ್ಗಳು ಬ್ರೈನ್ ಸೆಲ್ಸನ್ನೇ ಪ್ರೊಟೆಕ್ಟ್ ಮಾಡುತ್ತೆ. ಓಕೆ, ಆಹಾರದ ಕಥೆ ಆಯ್ತು. ಈಗ ನಮ್ಮ ಹಾರ್ಡ್ವೇರ್ನ ಎರಡನೇ ಪ್ರಮುಖ ಭಾಗ ನಿದ್ದೆ. ರೀಚಾರ್ಜ್ ಆಗೋಕೆ ನಿದ್ದೆ ಬೇಕೇ ಬೇಕು. ಕೇವಲ 1-2 ಗಂಟೆ ನಿದ್ದೆ ಸಾಕಾಗಲ್ಲ. ಪ್ರತಿ ರಾತ್ರಿ ಕನಿಷ್ಠ 7ರಿಂದ 8 ಗಂಟೆಗಳ ಕಾಲ, ಅದೂ ಕೂಡ ತಡೆಯಿಲ್ಲದೆ ನಿದ್ದೆ ಮಾಡೋದು ತುಂಬಾನೇ ಮುಖ್ಯ. ಯಾಕೆ ಗೊತ್ತಾ? ನಾವು ಮಲ್ಗಿದ್ದಾಗ ನಮ್ಮ ಮೆದುಳು ಸುಮ್ನೆ ಇರಲ್ಲ, ಅದು ಹೊಸ ನೆನಪುಗಳನ್ನ ಸ್ಟೋರ್ ಮಾಡತ್ತೆ. ಅಷ್ಟೇ ಅಲ್ಲ, ದಿನವಿಡೀ ಮೆದುಳಲ್ಲಿ ಸಂಗ್ರಹವಾದ ಟಾಕ್ಸಿನ್ಗಳನ್ನ ಕ್ಲೀನ್ ಮಾಡತ್ತೆ. ಸೊ ಇದು ಬರೀ ರೆಸ್ಟ್ ಅಲ್ಲ, ಇದು ನಮ್ಮ ಬ್ರೈನ್ನ ನೈಟ್ ಟೈಮ್ ಮೇಂಟೆನೆನ್ಸ್. ಸರಿ, ಆಹಾರ ಆಯ್ತು, ನಿದ್ದೆ ಆಯ್ತು. ನಮ್ಮ ಹಾರ್ಡ್ವೇರ್ ಅಪ್ಗ್ರೇಡ್ನ 3ನೇ ಮತ್ತು ಕೊನೆಯ ಕೀಲಿ ಚಲನೆ, ಅಂದ್ರೆ ಫಿಸಿಕಲ್ ಎಕ್ಸರ್ಸೈಸ್. ರೆಗ್ಯುಲರ್ ಎಕ್ಸರ್ಸೈಸ್ನ ಪವರ್ ಎಷ್ಟಿದೆ ಅಂತ ನಿಮ್ಗೆ ಅಂದಾಜಿದೆಯಾ? ದಿನಕ್ಕೆ ಕೇವಲ 30 ನಿಮಿಷ ವ್ಯಾಯಾಮ ಮಾಡಿದ್ರೆ ಸಾಕು, ಬುದ್ಧಿಮಾಂದ್ಯತೆ ಅಂದ್ರೆ ಡಿಮೆನ್ಷಿಯಾದ ರಿಸ್ಕ್ ಬರೋಬ್ಬರಿ 30% ಕಮ್ಮಿ ಆಗುತ್ತೆ. ಇದು ದೊಡ್ಡ ವಿಷಯ. ಅಷ್ಟಕ್ಕೂ ಇದು ಹೇಗೆ ಕೆಲಸ ಮಾಡುತ್ತೆ? ವ್ಯಾಯಾಮ ಮಾಡಿದಾಗ ನಮ್ಮ ಮೆದುಳಿನಲ್ಲಿ ಹಿಪ್ಪೋಕ್ಯಾಂಪಸ್ ಅಂತ ಒಂದು ಭಾಗ ಇದೆ. ಇದೇ ನಮ್ಮ ಮೆಮೊರಿ ಸೆಂಟರ್. ವ್ಯಾಯಾಮ ನೇರವಾಗಿ ಈ ಭಾಗದ ಗಾತ್ರವನ್ನೇ ಹೆಚ್ಚಿಸುತ್ತೆ. ಅಂದ್ರೆ ಎಕ್ಸಸೈಸ್ ಮಾಡೋದು ಅಂದ್ರೆ ನಮ್ಮ ಮೆದುಳಿನ ಮೆಮೊರಿ ಚಿಪ್ ಅನ್ನೇ ಫಿಸಿಕಲ್ ಆಗಿ ದೊಡ್ಡದ್ ಮಾಡ್ದ ಹಾಗೆ. ಓಕೆ, ಈಗ ನಮ್ಮ ಹಾರ್ಡ್ವೇರ್ ಸೂಪರ್ ಚಾರ್ಜ್ ಆಗಿದೆ. ಆದ್ರೆ ಬೆಸ್ಟ್ ಹಾರ್ಡ್ವೇರ್ ಇದ್ರೂ ಪವರ್ಫುಲ್ ಸಾಫ್ಟ್ವೇರ್ ಇಲ್ಲ ಅಂದ್ರೆ ಪ್ರಯೋಜನ ಏನು ಅಲ್ವಾ? ಹಾಗೇನೆ ನಮ್ಮ ಮೆದುಳಿಗೂ ಕೂಡ ಇಫೆಕ್ಟಿವ್ ಆಗಿ ಕಲಿಯೋಕೆ ಕೆಲವು ಸಾಫ್ಟ್ವೇರ್ ಅಂದ್ರೆ ತಂತ್ರಗಳು ಬೇಕು. ಅದರಲ್ಲಿ ಮೊದಲನೇದು SQ3R ಮೆಥಡ್. ಅಂದ್ರೆ ಸುಮ್ನೆ ಒಂದು ಪುಸ್ತಕ ಹಿಡ್ಕೊಂಡು ಓದೋ ಬದಲು ಇದನ್ನ ಟ್ರೈ ಮಾಡಿ. ಫಸ್ಟ್ ಸರ್ವೆ ಮಾಡಿ, ಅಂದ್ರೆ ಚಾಪ್ಟರ್ ಹೆಡಿಂಗ್ಸ್ ಚಿತ್ರಗಳನ್ನ ಸುಮ್ನೆ ಒಂದ್ಸಲ ನೋಡಿ. ನೆಕ್ಸ್ಟ್ ಕ್ವೆಶ್ಚನ್ ಮಾಡಿ, ಅಂದ್ರೆ ಈ ಚಾಪ್ಟರಿಂದ ನಾನೇನ್ ಕಲಿಬೋದು ಅಂತೆ ಪ್ರಶ್ನೆಗಳಿಂದ ಹಾಕೊಳ್ಳಿ. ಆಮೇಲೆ ಆ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಕೆ ರೀಡ್ ಮಾಡಿ, ಆಕ್ಟಿವ್ ಆಗಿ ಓದಿ. ಓದಿದ್ದಾದ್ಮೇಲೆ ರಿಸೈಟ್ ಮಾಡಿ, ಅಂದ್ರೆ ಓದಿದ್ದನ್ನ ನಿಮ್ಮ ಸ್ವಂತ ಮಾತುಗಳಲ್ಲಿ ಹೇಳೋಕೆ ಟ್ರೈ ಮಾಡಿ. ಕೊನೆಗೆ ರಿವ್ಯೂ ಮಾಡಿ. ಹೀಗ್ ಮಾಡೋದ್ರಿಂದ ಮಾಹಿತಿ ಮೆದುಳಲ್ಲಿ ಗಟ್ಟಿಯಾಗಿ ಕೂರುತ್ತೆ. ಇನ್ನೊಂದು ಪವರ್ಫುಲ್ ಟೆಕ್ನಿಕ್ ಅಂದ್ರೆ ಮೆಮರಿ ಪ್ಯಾಲೇಸ್. ಇದು ಕೇಳೋಕೆ ಕಷ್ಟ ಅನ್ಸಿದ್ರೂ ತುಂಬಾ ಸಿಂಪಲ್. ನಮಗೆ ಚೆನ್ನಾಗಿ ಗೊತ್ತಿರೋ ಒಂದು ಜಾಗ, ಉದಾಹರಣೆಗೆ ನಮ್ಮ ಮನೆ, ಅದನ್ನ ಮನ್ಸಲ್ಲಿ ನೆನ್ಪಿಸ್ಕೊಳ್ಳಿ. ಈಗ ನೆನ್ಪಿಟ್ಕೊಳ್ಬೇಕಾದ ವಿಷಯಗಳನ್ನ ವಿಚಿತ್ರವಾದ ಇಮೇಜ್ಗಳಾಗಿ ಕನ್ವರ್ಟ್ ಮಾಡಿ ಮನೆಯ ಒಂದೊಂದು ರೂಮಿನಲ್ಲಿ ಇಡಿ. ಒಂದು ಐತಿಹಾಸಿಕ ದಿನಾಂಕವನ್ನ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಫ್ಲಾಶ್ ಆಗ್ತಿರೋ ತರ ಕಲ್ಪಿಸ್ಕೊಳ್ಳಿ. ಹೀಗೆ ಮಾಡಿದ್ರೆ ಆ ಜಾಗವನ್ನ ನೆನ್ಪಿಸ್ಕೊಂಡ ತಕ್ಷಣ ಅಲ್ಲಿಟ್ಟ ಮಾಹಿತಿ ಕೂಡ ನೆನ್ಪಿಗ್ ಬರುತ್ತೆ. ಇದೊಂದು ರೀತಿಯಲ್ಲಿ ಮೆಂಟಲ್ ಮ್ಯಾಪಿಂಗ್. ರೈಟ್, ಹಾರ್ಡ್ವೇರ್ ಆಯ್ತು, ಸಾಫ್ಟ್ವೇರ್ ಇನ್ಸ್ಟಾಲ್ ಆಯ್ತು. ಈಗ ಫೈನಲ್ ಪೀಸ್, ನಮ್ಮ ಮೆದುಳಿನ ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ ನಮ್ಮ ಮಾನಸಿಕ ಸ್ಥಿತಿ.
ಯಾಕಂದ್ರೆ ನಮ್ಮ ಹಾರ್ಡ್ವೇರ್ ಸಾಫ್ಟ್ವೇರ್ ಎಷ್ಟೇ ಚೆನ್ನಾಗಿದ್ರೂ ನಮ್ಮ ಆಪರೇಟಿಂಗ್ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡ್ಲಿಲ್ಲ ಅಂದ್ರೆ ಈ ಎಲ್ಲವೂ ವೇಸ್ಟ್. ಒತ್ತಡ ಅಂತ ತಕ್ಷಣ ಎಲ್ರೂ ಅದೊಂದು ಕೆಟ್ಟದ್ದು ಅಂತ ಅನ್ಕೊಳ್ತಾರೆ. ಆದ್ರೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಯರ್ಕ್ಸ್ ಡಾಡ್ಸನ್ ಲಾ ಪ್ರಕಾರ ಸ್ವಲ್ಪ ಒತ್ತಡ ಇರೋದು ಒಳ್ಳೇದು. ನೋಡಿ, ಒತ್ತಡ ತುಂಬಾನೇ ಕಮ್ಮಿ ಇದ್ರೆ ಬೋರ್ ಆಗುತ್ತೆ, ಮೋಟಿವೇಶನ್ ಇರಲ್ಲ. ಅದೇ ಒತ್ತಡ ವಿಪರೀತ ಜಾಸ್ತಿ ಆದ್ರೆ ಆತಂಕ ಶುರುವಾಗಿ ಪರ್ಫಾರ್ಮೆನ್ಸ್ ಹಾಳಾಗುತ್ತೆ. ಸೊ ನಮ್ ಗೋಲ್ ಏನಂದ್ರೆ ಆ ಸ್ವೀಟ್ ಸ್ಪಾಟನ್ನ ಕಂಡಿಡಿಯೋದು. ಎಲ್ಲಿದ್ರೆ ನಮ್ಮ ಫೋಕಸ್, ನಮ್ಮ ಪರ್ಫಾರ್ಮೆನ್ಸ್ ಪೀಕ್ನಲ್ಲಿರುತ್ತೋ ಆ ಹಂತವನ್ನ ತಲುಪೋದು. ಹಾಗಾದ್ರೆ ಆ ಒತ್ತಡವನ್ನ ಸರಿಯಾದ ಲೆವೆಲ್ನಲ್ಲಿ ಇಟ್ಕೊಳ್ಳೋದು ಹೇಗೆ? ಒಂದು ಸಿಂಪಲ್ ಟೆಕ್ನೀಕ್ ಅಂದ್ರೆ ನಮ್ಮ ಆಲೋಚನೆಗಳನ್ನೇ ರೀಫ್ರೇಮ್ ಮಾಡೋದು. ಉದಾಹರಣೆಗೆ, ಅಯ್ಯೋ ನಾನೀ ಪರೀಕ್ಷೆಯಲ್ಲಿ ಫೇಲ್ ಆಗ್ತೀನಿ ಅನ್ನೋ ನೆಗೆಟಿವ್ ಯೋಚನೆ ಬರೋ ಬದಲು ಅದನ್ನ ನೋಡು, ನಾನ್ ಚೆನ್ನಾಗ್ ತಯಾರಿ ಮಾಡ್ಕೊಂಡಿದ್ದೀನಿ, ನನ್ ಕೈಲಾದಷ್ಟು ಬೆಸ್ಟ್ ಕೊಡ್ತೀನಿ ಅಂತ ಬದಲಾಯಿಸ್ಕೊಳ್ಳೋದು. ಈ ಚಿಕ್ಕ ಬದಲಾವಣೆ ನಮ್ಮ ಇಡೀ ಮನಸ್ಥಿತಿಯನ್ನೇ ಪಾಸಿಟಿವ್ ಆಗಿ ಬದಲಾಯಿಸಬಲ್ಲದು. ಸರಿ, ಈಗ ನಾವು ಕಲಿತ ಈ ಎಲ್ಲಾ ಪೀಸ್ಗಳನ್ನ ಒಂದೆಡೆ ಸೇರಿಸೋಣ. ನಮ್ಮ ಕಂಪ್ಲೀಟ್ ಕಾಗ್ನಿಟಿವ್ ಟೂಲ್ ಕಿಟ್ ಅನ್ನು ಒಟ್ಟಿಗೆ ಜೋಡಿಸೋ ಸಮಯ. ಸೊ ನಮ್ಮ ಕಂಪ್ಲೀಟ್ ಟೂಲ್ ಕಿಟ್ ಹೇಗಿರುತ್ತೆ? 1. ಹಾರ್ಡ್ವೇರ್ ಅಪ್ಗ್ರೇಡ್ಸ್, ಅಂದ್ರೆ ಮೆದುಳಿಗೆ ಒಳ್ಳೆ ಆಹಾರ, 7-8 ಗಂಟೆ ನಿದ್ದೆ ಮತ್ತೆ ದಿನಕ್ಕೆ 30 ನಿಮಿಷ ವ್ಯಾಯಾಮ. 2. ಸಾಫ್ಟ್ವೇರ್ ಇನ್ಸ್ಟಾಲೇಷನ್, SQ3R ಮತ್ತೆ ಮೆಮೊರಿ ಪ್ಯಾಲೇಸ್ ತರಹದ ಆಕ್ಟಿವ್ ಲರ್ನಿಂಗ್ ತಂತ್ರಗಳು. 3. OS ಆಪ್ಟಿಮೈಸೇಷನ್, ಒತ್ತಡವನ್ನ ಮ್ಯಾನೇಜ್ ಮಾಡಿ ಪಾಸಿಟಿವ್ ಆಗಿ ಯೋಚಿಸೋದು. ಇಲ್ಲಿ ನೆನ್ಪಿಡ್ಬೇಕಾದ ಮುಖ್ಯ ವಿಷಯ ಏನಂದ್ರೆ ಇವು 3 ಒಟ್ಟಿಗೆ ಕೆಲಸ ಮಾಡಬೇಕು. ಒಂದನ್ನ ಮಾಡಿ ಇನ್ನೊಂದನ್ನ ಬಿಟ್ರೆ ಆಗಲ್ಲ. ಹಾರ್ಡ್ವೇರ್, ಸಾಫ್ಟ್ವೇರ್ ಮತ್ತೆ ಆಪರೇಟಿಂಗ್ ಸಿಸ್ಟಮ್, ಈ 3 ಸೇರಿದಾಗ ಮಾತ್ರ ನಮ್ಮ ಮೆದುಳು ಒಂದು ಸೂಪರ್ ಚಾರ್ಜ್ ಸಿಸ್ಟಮ್ ಆಗಿ ಕೆಲಸ ಮಾಡುತ್ತೆ. ಹಾಗಾದ್ರೆ ಕೊನೆಯದಾಗಿ ಒಂದೇ ಒಂದು ಪ್ರಶ್ನೆ. ನಮ್ಮೆಲ್ಲರ ಬಳಿ ಇರುವ ಅತ್ಯಂತ ಪವರ್ಫುಲ್ ಟೂಲ್ ನಮ್ಮ ಮೆದುಳು. ಈಗ ಈ ಹೊಸ ಟೂಲ್ ಕಿಟ್ ಕೈಯಲ್ಲಿದೆ, ಇದನ್ನ ಬಳಸಿ ನಾವು ಏನನ್ನ ಸಾಧಿಸಬಹುದು, ಏನನ್ನ ನಿರ್ಮಿಸಬಹುದು? ಖಂಡಿತವಾಗಿಯೂ ಯೋಚಿಸಿ.